ನಮಸ್ತೆ ಸ್ನೇಹಿತರೆ, ಇವತ್ತು ರಾಗಿ ಮುದ್ದೆ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲನೇದಾಗಿ ಒಂದು ಪಾತ್ರೆ ತೊಗೊಂಡಿದ್ದೀನಿ. ಅದಕ್ಕೆ 1.5 ಲೀಟ್ರಷ್ಟು ನೀರನ್ನು ಹಾಕ್ತಾಯಿದ್ದೀನಿ. ಅದಾದಮೇಲೆ ಅದಕ್ಕೆ 1 ಸ್ಪೂನಷ್ಟು ಎಣ್ಣೆ. 1 ಸ್ಪೂನ್ ಎಣ್ಣೆ ಹಾಕೋದ್ರಿಂದ ನಿಮಗೆ ಮುದ್ದೆ ಸಾಫ್ಟಾಗಿ ಬರುತ್ತೆ. ಲಾಸ್ಟಿಗೆ ಆಲ್ರೆಡಿ ನೋಡಿರ್ತೀರ ಸ್ಟಾರ್ಟಿಂಗಲ್ಲಿ ಏನು ಸೂಪರಾಗಿ ಬಂದಿದೆ ಅಂತ. ಪ್ರೊಸೀಜರ್ ನೋಡ್ಕೊಳ್ಳಿ ಈಗ. ಆಮೇಲೆ ಒಂದು ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಓಕೆ, ಇದನ್ನು ನೀರು ಕುದಿಬೇಕು ಚೆನ್ನಾಗಿ. ಈಗ ಆಲ್ರೆಡಿ ಕುದ್ದಿದೆ. ಈಗ ಇದೇ ನೀರಿಗೆ ರಾಗಿ ಹಿಟ್ಟನ್ನು ಆ್ಯಡ್ ಮಾಡಬೇಕು. 1.5 ಲೀಟ್ರಿಗೆ 3 ಕಪ್ಪಷ್ಟು ನಾನು ರಾಗಿ ಹಿಟ್ಟನ್ನು ಹಾಕಬೇಕಾಗತ್ತೆ. ಅಂದರೆ ಅರ್ಧ ಲೀಟ್ರಿಗೆ 1 ಕಪ್ಪಷ್ಟು ರಾಗಿ ಹಿಟ್ಟನ್ನು ಆ್ಯಡ್ ಮಾಡ್ಕೊಳ್ಬೇಕು. ಹಾಕಿದ್ದೀನಿ. ಅದಾದಮೇಲೆ ನೋಡಿ, ಸೈಡಲ್ಲೆಲ್ಲ ನೀರು ಕುದೀತಾ ಇದೆಯಾ, 1 ನಿಮಿಷಕ್ಕೆ ಕುದಿಯುತ್ತೆ ಇದೇ ರೀತಿ. ಇದಾದಮೇಲೆ ಇಳಿಸ್ಬಿಟ್ಟು ನಾವು ನೀಟಾಗಿ ಈ ಪೌಡ್ರು ಮತ್ತು ವಾಟರ್ನ ನಾವು ಮಿಕ್ಸ್ ಮಾಡಬೇಕು ಅಲ್ವಾ. ಒಂದು ಕಾಲಿನ ಸಪೋರ್ಟ್ ತೊಗೊಂಡು ಈ ರೀತಿ, ಇಲ್ಲೊಂದು ಬರುತ್ತೆ ಒಂದು ಕೌಗೋಲ್ ಅಂತ ಕರಿತೀವಿ ನಾವು, ಅದನ್ನು ತೊಗೊಂಡು ಸಪೋರ್ಟಿಗೆ ಇಟ್ಕೊಂಡು ಈ ರೀತಿ ಮಿಕ್ಸ್ ಮಾಡಬೇಕು. ಎಷ್ಟು ಮಿಕ್ಸ್ ಮಾಡಬೇಕು ಅಂದರೆ, ಆ ರಾಗಿ ಹಿಟ್ಟೆಲ್ಲ ವೈಟ್ ಕಾಣ್ತಾ ಇದೆಯಲ್ಲ, ಆ ರೀತಿ ಕಾಣಿಸ್ಕೋಬಾರ್ದು. ಅದರ ಅರ್ಥ ನೀಟಾಗಿ ಮಿಕ್ಸ್ ಆಗಿದೆ ಅಂತ ನೀರಿಗೆ ಅಲ್ವಾ. ಈ ರೀತಿ ನೀಟಾಗಿ ಮಿಕ್ಸ್ ಮಾಡಬೇಕು. ಇಲ್ಲೊಂದು ಸ್ವಲ್ಪ ಪೌಡ್ರ್ ಮೆತ್ತಗಾಗಿದೆ ಆ ಹಿಟ್ಟು, ಅದಕ್ಕೊಂದು ಸ್ವಲ್ಪ ಪೌಡ್ರ್ ಹಾಕ್ಕೋತಾ ಇದ್ದೀನಿ. ಒಂದು ಸ್ವಲ್ಪ ತಿಕ್ಕಾಗಿ ಮಾಡ್ಕೊಳ್ಳಿ, ಆವಾಗ ನಿಮಗೆ ಲಾಸ್ಟಿಗೆ ಉಂಡೆ ಚೆನ್ನಾಗಿ ಬರುತ್ತೆ ಅಲ್ವಾ. ಎಷ್ಟು ನೀಟಾಗಿ ಮಾಡಬೇಕು ಅಂತಂದರೆ, ಆ ವೈಟು ನಿಮಗೆ ಕಾಣಿಸ್ಬಾರ್ದು. ನೀವು ಹಂಗೆ ಇಟ್ಬಿಟ್ರೆ ಏನಾಗುತ್ತೆ, ಹಸಿ ಇಟ್ಟಿದ್ದು ನಿಮಗೆ ಗಂಟಾಗುತ್ತೆ ಮುದ್ದೆ. ಸ್ಮಾಲ್ ಬಬಲ್ ಥರ ಬಾಯಿಗೆ ಸಿಗುತ್ತೆ, ಅದು ಹಿಟ್ಟು ಬೆಂದಿರೋದಿಲ್ಲ. ನೋಡಿ, ಈ ನೀಟಾಗಿ ಈ ರೀತಿ ಕೋಲ್ ಹಾಕಿ ತಿರುಗಿಸಿದ್ರಿಂದ ನಿಮಗೆ ಆ ರೀತಿ ವೈಟ್ ಸಿಗೋದಿಲ್ಲ. ಎಷ್ಟು ನೀಟಾಗಿ ತಿರುಗಿಸ್ಬೇಕು ಅಂತಂತ ನೋಡ್ಕೊಳ್ಳಿ. ಈ ರೀತಿ ನೀಟಾಗಿ ತಿರುಗಿಸ್ಬಿಟ್ಟು ಒಂದು ಸ್ವಲ್ಪ ನೀಟಾಗಿ, ಈಗ ಮಿಕ್ಸ್ ಆಗಿದೆ ಆದರೆ ಹಿಟ್ಟು ಬೆಂದಿರೋದಿಲ್ಲ. ಸೊ ಆ ಪ್ರೊಸೆಸ್ ಬೇಯಬೇಕಲ್ವಾ. ಹಾಗಾಗಿ ಇದನ್ನು ಲೋ ಫ್ಲೇಮಲ್ಲಿ ಇದನ್ನು ಇಡಬೇಕು. ಈ ರೀತಿ ಮಾಡಿಬಿಟ್ಟು ಈಗ ಇಟ್ಟಿದ್ದೀನಿ ಲೋ ಫ್ಲೇಮಲ್ಲಿ. ಒಂದು 2 ನಿಮಿಷ ಇದನ್ನು ಲೋ ಫ್ಲೇಮಲ್ಲಿ ಬಿಡಿ. ಈಗ ನೀಟಾಗಿ ಬೇಯ್ತಾ ಇರುತ್ತೆ ಅಲ್ವಾ. ಮತ್ತೆ ಸೇಮ್ ಪ್ರೊಸೀಜರ್ನ ಮತ್ತೊಂದು ಸಲ ನಾವು ಕಂಟಿನ್ಯೂ ಮಾಡಬೇಕಾಗತ್ತೆ. ಮತ್ತೆ ತೆಗೆದು ಮತ್ತೊಂದು ಸಲ ಮಿಕ್ಸ್ ಮಾಡ್ತಾ ಇದ್ದೀನಿ ಅಲ್ವಾ. ಎಷ್ಟು ನೀಟಾಗಿ ಮಿಕ್ಸ್ ಆಗ್ತದೆ ಅಂತ ನೀವು ಗೊತ್ತಾಗುತ್ತೆ ನಿಮಗೆ. ಅದರೊಳಗೆ ಒಂದು ಚೂರು ವೈಟ್ ಕಲರ್ ಇದ್ದಿದ್ದರೆ, ಅಂದರೆ ಪೌಡ್ರ್ ಕಾಣ್ತಾ ಇತ್ತು ನಿಮಗೆ. ಕ್ಲೋಸಪ್ಪಲ್ಲಿ ನೋಡಿ ಏನು ಸೂಪರಾಗಿ ಒಳಗೆ ಮಿಕ್ಸ್ ಆಗ್ತಾ ಇದೆ ಅಂತ ಅಲ್ವಾ. ಇದಕ್ಕೊಂದು ಸ್ವಲ್ಪ ಎಕ್ಸ್ಪರ್ಟೈಸ್ ಬೇಕಿದೆ ಮಾಡಲಿಕ್ಕೆ. ಒಂದೇ ಸಲ ಮಾಡಲಿಕ್ಕೆ ಆಗೋಲ್ಲ ಇಷ್ಟು ನೀಟಾಗಿ ತಿರುಗಿಸ್ಲಿಕ್ಕೆ. ನೀವು ಒಂದು 2-3 ಸಲ ಮಾಡಿಕೊಂಡ್ರೆ ನೀಟಾಗಿ ಮಾಡೋದು ಗೊತ್ತಾಗುತ್ತೆ ಅಲ್ವಾ. ಈ ರೀತಿ ನೋಡಿ ಎಷ್ಟು ನೀಟಾಗಿ ಮಿಕ್ಸ್ ಆಗಿದೆ. ಈ ರೀತಿ ಮಿಕ್ಸ್ ಮಾಡು. ಮತ್ತು ನಾವು ಸ್ಟೀಮಲ್ಲಿ ಬೇಯಲಿಕ್ಕೆ ಲೋ ಫ್ಲೇಮಲ್ಲಿ ಇಡಬೇಕು. ಲೋ ಫ್ಲೇಮಲ್ಲಿ ಇಡೋದನ್ನು ಮರಿಬೇಡಿ ಅಲ್ವಾ. ಈ ರೀತಿ ಮಾಡಿ ಕಂಟಿನ್ಯೂ ಮಾಡಬೇಕಾಗತ್ತೆ. ರಾಗಿ ತಿನ್ನೋದ್ರಿಂದ ತುಂಬ ಬೆನಿಫಿಟ್ಸ್ ಇದೆ, ಅದು ನಿಮಗೂ ಕೂಡ ಗೊತ್ತಿದೆ ಅಲ್ವಾ. ತುಂಬ ಪ್ರೋಟೀನು, ಕ್ಯಾಲ್ಶಿಯಮ್ಮು, ವೆಯ್ಟ್ ಲಾಸು ಮತ್ತು ಸ್ಕಿನ್ ಏಜಿಂಗ್ ಆಗೋಕ್ಕೆ ಬಿಡೋದಿಲ್ಲ ರಾಗಿ. ಒಂದಷ್ಟು ಆ ಕೋಲಿನ ಸಹಾಯದಿಂದ ರಾಗಿ ಹಿಟ್ಟನ್ನು ತೊಗೊಂಬಿಟ್ಟು ಈಗ ಮುದ್ದೆ ಕಟ್ಟಬೇಕಾದ್ರೆ ಬಿಸಿ ಇರುತ್ತೆ. ಇದಕ್ಕೊಂದು ಸ್ವಲ್ಪ ನೀರನ್ನು ಕೈಗೆ ಎದ್ಕೋಬೇಕು. ನೀರು ತಾಗಿಸ್ಕೊಂಡು ಈ ರೀತಿ ಉಂಡೆ ಕಟ್ಕೋಬೇಕು. ನಿಮಗೆ ಬಿಸಿ ಉಂಡೆ ಕಟ್ಟೋಕ್ಕಾಗಲಿಲ್ಲ ಅಂತಂದರೆ ಒಂದು ಬೌಲಿಗೆ ನೀರು ಹಾಕ್ಕೊಂಡು ಆ ಬೌಲನ್ನು ಕೂಡ ಮಗ್ಚಿ ಮಾಡ್ಬೋದು ಅಲ್ವಾ. ನೋಡಿ ಏನು ಸೂಪರಾಗಿದೆ. ಮಟನ್ ಸಾರು ಜೊತೆ ಎಲ್ಲ ಈ ರೀತಿ ಸಿಕ್ಕಿದರೆ ತುಂಬ ಚೆನ್ನಾಗಿರುತ್ತೆ ಎಸ್ಪೆಷಲಿ. ಮತ್ತು ಇದು ಡೈಲಿ ನಿಮಗೆ ಫುಡ್ ಮಾಡಿಕೊಂಡ್ರು ತುಂಬ ಒಳ್ಳೆಯದು. ಈ ರೆಸಿಪಿ ಇಷ್ಟವಾದಲ್ಲಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಚಾನಲ್ನ ತುಂಬ ಜನ ನೋಡ್ತೀರ, ಸಬ್ಸ್ಕ್ರೈಬ್ ಮಾಡಿರೋದಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.